ಬನ್ನಿ ವಿದ್ಯಾರ್ಥಿಗಳನ್ನ ನೋಡ್ತಾ ಹೋಗೋಣ. ಎರಡನೇ ಪ್ರಶ್ನೆ ಪತ್ರಿಕೆ ರೂಪಣಾತ್ಮಕ ಪರೀಕ್ಷೆ 2 FA2 ವಿಷಯ ಕನ್ನಡ ತರಗತಿ 8ನೇ ತರಗತಿ ಅಂಕಗಳು 20. ಮೊದಲನೇ ಮೇನ್ ನೋಡ್ತಾ ಹೋಗೋಣ. ಕೆಳಗಿನ ಪ್ರಶ್ನೆಗಳಿಗೆ 4 ಆಯ್ಕೆಗಳನ್ನು ಕೊಡಲಾಗಿದೆ. ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. 2 ಪ್ರಶ್ನೆಗಳು 2 ಅಂಕಗಳು. ಇಲ್ಲಿ ಮಂಕುತಿಮ್ಮನ ಕಗ್ಗವನ್ನು ಬರೆದವರು DVG. ಈ ವಾಕ್ಯದಲ್ಲಿ ಗೆರೆ ಎಳೆದಿರುವ ಪದದ ವಿಭಕ್ತಿ ಅಥವಾ ಪ್ರತ್ಯಯ ಯಾವ್ದು ಕೇಳಿದ್ರು ನೀವು ಹೇಳಕ್ಕೆ ರೆಡಿ ಇರಬೇಕು. ವಿಭಕ್ತಿ ಕೇಳಿದ್ದೀನಿ. ಇಲ್ಲಿ ವಿಭಕ್ತಿ ಯಾವುದು ಅಂತ ಕೇಳಿದಾಗ ಆಪ್ಷನ್ ಎ ಪ್ರಥಮ, ಬಿ ಷಷ್ಠಿ, ಸಿ ದ್ವಿತೀಯ, ಡಿ ಸಪ್ತಮಿ. ನಿಮ್ಗೆ ಗೊತ್ತಾಯಿದೆ. ಮಂಕುತಿಮ್ಮನ ಆ ಅಂತ ಬಂದಾಗ ಷಷ್ಠಿ ವಿಭಕ್ತಿ, ಆ ಅಂತ ಬಂದಾಗ ಷಷ್ಠಿ. ಪ್ರಥಮ ಬರಿಬೇಡಿ, ಸ್ಟಾರ್ಟಿಂಗ್ಗೆ ಪ್ರಥಮ ಉ, ಅದು ಷಷ್ಠಿ ಆ. ಇನ್ನು ಎರಡನೇ ಪ್ರಶ್ನೆ, ಮಾತ್ರೆಗಳ ಆಧಾರದಿಂದ ಗಣ ವಿಭಾಗ ಮಾಡಿದರೆ ಅದು ಏನಾಗತ್ತೆ? ಅದು ಯಾವುದು? ಅಕ್ಷರಗಣನ, ಬಿ ಮಾತ್ರಾಗಣನ, ಸಿ ಅಂಶಗಣನ ಅಥವಾ ಡಿ ಮಿಶ್ರಗಣನ? ಸರಿಯಾದ ಉತ್ತರ ಮಾತ್ರೆಗಳ ಆಧಾರದಿಂದ ಗಣ ವಿಭಾಗ ಮಾಡಿದರೆ ಅದು ಮಾತ್ರಾಗಣ. ಇನ್ನು ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿಹೊಂದುವ ಪದವನ್ನು ಬರೆಯಿರಿ ಅಂತಿದೆ. 2 ಪ್ರಶ್ನೆ 2 ಅಂಕಗಳು. ಮೊದಲನೇ ಪ್ರಶ್ನೆ, ಯಾವುದು ಅಂತಕ್ಕಂಥದ್ದು ಪ್ರಶ್ನಾರ್ಥಕ ಸರ್ವನಾಮವಾದರೆ ತಾವು ಅಂತಕ್ಕಂಥದ್ದು ಏನದು? ತಾವು ಅಂತಕ್ಕಂಥದ್ದು ಯಾವ ಸರ್ವನಾಮ? ನಿಮ್ಗೆ ಗೊತ್ತಾಯಿದೆ. ತಾನು ತಾವು ಬಂದರೆ ಆತ್ಮಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ ಅದು. ಇನ್ನು ಭಾರತ ಅಂಕಿತ ನಾಮವಾದರೆ, ವಸ್ತುವಾಚಕದಲ್ಲಿ ಭಾರತ ಅಂಕಿತ ನಾಮವಾದರೆ ಪರ್ವತ ಅಂತಕ್ಕಂಥದ್ದು ಏನು ಅಂತ ಕೇಳಿದರೆ ನಿಮ್ಗೆ ಗೊತ್ತಿದೆ. ಭಾರತ ಅಂಕಿತ ನಾಮ ಅಂದರೆ ಇಟ್ಟ ಹೆಸರೇ ಅಂಕಿತ ನಾಮ, ಇದು ಅಂಕಿತ ನಾಮ ಆಗುತ್ತೆ. ಭಾರತ ಪರ್ವತ ರೂಢನಾಮ ಆಗುತ್ತೆ, ಅದಕ್ಕೆ ಇನ್ನೂ ಹೆಸರು ಕೊಟ್ಟಿಲ್ಲ. ಅದೇ ಹಿಮಾಲಯ ಅಂತ ಕೊಟ್ಟರೆ ಅದು ಅಂಕಿತ ನಾಮ ಆಗುತ್ತೆ. ಬರೀ ಪರ್ವತ ಇರೋದ್ರಿಂದ ರೂಢಿಯಿಂದ ಬಂದ ನಾಮಗಳೇ ರೂಢನಾಮಗಳು, ಅದು ರೂಢನಾಮ ಆಗುತ್ತೆ. ಇನ್ನು ಬಿಟ್ಟ ಸ್ಥಳದಲ್ಲಿ ಸೂಕ್ತ ಪದವನ್ನು ತುಂಬಿರಿ ಅಂತಿದೆ. 2 ಪ್ರಶ್ನೆಗಳು 2 ಅಂಕಗಳು. ವಸ್ತು ಅಥವಾ ವ್ಯಕ್ತಿಗಳ ಗುಣ, ರೀತಿ, ಸ್ವಭಾವಗಳನ್ನು ತಿಳಿಸುವ ವಿಶೇಷಣಗಳಿಗೆ ಡ್ಯಾಶ್ ಎನ್ನುವರು. ಅಂದರೆ ಅರ್ಥ ಇದು ಉತ್ತರ ಗುಣವಾಚಕ, ಗುಣವಾಚಕ ಎನ್ನುವರು. ಇನ್ನು ಭಾರತೀಯತೆ ಪದ್ಯವನ್ನು ಡ್ಯಾಶ್ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ನವಪಲ್ಲವ ಯಾವುದು? ನವಪಲ್ಲವ, ನೆನ್ಪಿಟ್ಕೊಳ್ಳಿ. ನವಪಲ್ಲವ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಇನ್ನು ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ 1 ವಾಕ್ಯದಲ್ಲಿ ಉತ್ತರಿಸಿದೆ. 3 ಪ್ರಶ್ನೆಗಳಿದ್ದಾವೆ, 3 ಅಂಕಗಳು. DVG ಅವರು ಸ್ಥಾಪಿಸಿದ ಸಂಸ್ಥೆ ಯಾವುದು ಅಂತಿದೆ. DVG ಅವರು ಸ್ಥಾಪಿಸಿದ ಸಂಸ್ಥೆ ಯಾವುದು? ನೋಡ್ತಾ ಹೋದರೆ ಉತ್ತರ DVG ಅವರು ಸ್ಥಾಪಿಸಿದ ಸಂಸ್ಥೆ ಅಂತ ಹೇಳಿದರೆ ಉತ್ತರ DVG ಅವರು ಸ್ಥಾಪಿಸಿದ ಸಂಸ್ಥೆ ಅಂತ ಹೇಳಿದರೆ ಗೋಖಲೆ ಸಾರ್ವಜನಿಕ ಸಂಸ್ಥೆ ಅಂತಕ್ಕಂಥದ್ದು. ಇನ್ನು ಯಂತ್ರಘೋಷ ಏಳುತ್ತಿರುವ ಬಗೆ ಹೇಗೆ ಅಂತ ಕೇಳಿದ್ದಾರೆ. ಉತ್ತರ ನೀಲಿಯಲ್ಲಿ ಅಂದರೆ ಆಕಾಶದಲ್ಲಿ ಹೊಗೆ ಚೆಲ್ಲುತ್ತಾ ಯಂತ್ರಘೋಷ ಏಳುತ್ತಿವೆ. ಇನ್ನು 3ನೇ ಪ್ರಶ್ನೆ, ಮುದುಕನ ಮಗಳು ಮತ್ತು ಸೊಸೆಯ ಹೆಸರೇನು? ಮುದುಕನ ಮಗಳ ಹೆಸರು ಸೀತೆ, ಸೊಸೆಯ ಹೆಸರು ಶಾಂತಿ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿದೆ. 2 ಪ್ರಶ್ನೆಗಳು, 1ಕ್ಕೆ 2 ಅಂಕ, ಟೋಟಲ್ 4 ಅಂಕಗಳು. ರಸೂಲ್ ಖಾನ್ ಅವರು DVG ಅವರ ವಿದ್ಯಾಭ್ಯಾಸಕ್ಕಾಗಿ ಮಾಡಿದ ಸಹಾಯವೇನು? ನಿಮಗೆಲ್ಲ ಗೊತ್ತಿದೆ. ಅವ್ರನ್ನ ರೈಲ್ವೆ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಟಿಕೆಟ್ ಕೊಡಿಸಿ ಖರ್ಚಿಗೆ 1 ರೂಪಾಯಿ ಕೊಡ್ತಾರೆ ಅಂತಕ್ಕಂಥದ್ದು ಪಾಠದಲ್ಲಿದೆ, ನೋಡ್ಕೊಳ್ಳಿ ಅದನ್ನು. ಇನ್ನು ಕಣ್ಣು ಬೇರೆಯಾದರೂ ನೋಟ ಒಂದಾಗುವ ಸಂದರ್ಭಗಳನ್ನು ತಿಳಿಸಿ ಅಂತಿದೆ. ಅಂದರೆ ಅರ್ಥ ಇಲ್ಲಿ ನಾವೆಲ್ಲರೂ ಒಂದೇ ಅಂತಕ್ಕಂಥ, ಧರ್ಮ ಜಾತಿ ಬೇರೆ ಆದರೂ ನಾವೆಲ್ಲ ಒಂದೇ ಅಂತಕ್ಕಂಥ ಅರ್ಥವನ್ನು ಸೂಚಿಸ್ತಕ್ಕಂಥ ಉತ್ತರ ಇದು. ಇನ್ನು ಕೆಳಗಿನ ಹೇಳಿಕೆಗಳಿಗೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತಿದೆ. 1 ಪ್ರಶ್ನೆ 2 ಅಂಕಗಳು. ಪ್ರಶ್ನೆ, ನನ್ನ ಹತ್ತಿರ ಇರುವುದು ಇದೊಂದೇ ಸೀರೆ, ಅಥವಾ ಭಾಷೆ ಬೇರೆ ಭಾವ ಒಂದು, ಇವೆರಡರಲ್ಲಿ ಯಾವುದಾದ್ರು ಒಂದು ಬರೀಬೇಕು. ನೆಕ್ಸ್ಟ್, ಕೊಟ್ಟಿರುವ ಪದ್ಯವನ್ನು ಪೂರ್ಣಗೊಳಿಸಿ ಅಂತಿದೆ. ಇಲ್ಲಿ ಅಂದರೆ 1 ಪ್ರಶ್ನೆ, ಇದಕ್ಕೆ 2 ಅಂಕಗಳು. ನಿಮಗೆ ಗೊತ್ತೇ ಇದೆ. ನಾಡಿಗಾಗಿ ತನುವ ತೆತ್ತ ಹುತಾತ್ಮರ ಸ್ಮರಣೆಯಲ್ಲಿ, ನಮ್ಮ ಕಷ್ಟದಲ್ಲೂ ನೆರೆಗೆ ನೆರಳ ನೀವ ಕರುಣೆಯಲ್ಲಿ, ದಾರಿ ಬಳಸಿ ಏರುವಲ್ಲಿ ಬಿರುಗಾಳಿಯೇ ಮೊಳಗುವಲ್ಲಿ, ನಮ್ಮ ಗುರಿಯ ಬೆಳಕಿನಡೆಗೆ ನಡೆವ ಧೀರ ಪಯಣದಲ್ಲಿ ಅಂತಕ್ಕಂಥದ್ದು. ಇದೊಂದೇ ಕಂಠಪಾಠಕ್ಕಿರೋದು, ಇದನ್ನು ನೋಡ್ಕೊಳ್ಳಿ. ಅಥವಾ ಪ್ರಶ್ನೆ ಬೇರೆ ಬರ್ಬೋದು. ಕೆಳಗಿನ
ಕವಿಗಳ ಸಾಹಿತಿಗಳ ಜನ್ಮಸ್ಥಳ, ಕಾಲ, ಕೃತಿ, ಬಿರುದು ಮತ್ತು ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಅಂತ ಕೊಟ್ಟಾಗ KS ನರಸಿಂಹಸ್ವಾಮಿ ಕೊಡ್ತಕ್ಕಂಥ ಚಾನ್ಸ್ ಇದೆ. ಇನ್ನು ಕೊನೆಯ ಪ್ರಶ್ನೆ, ಇದು ಇವೆರಡರಲ್ಲಿ ಯಾವ್ದಾರು ಒಂದು ಬರಿಬೇಕು ನೀವು. ಇನ್ನು ಕೆಳಗಿನ ಪದ್ಯಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯಿರಿ ಅಂತಿದೆ. 3 ಪ್ರಶ್ನೆಗೆ ಇದು 3 ಅಂಕದ ಪ್ರಶ್ನೆಗಿದು. ನೋಡ್ತಾ ಹೋಗೋಣ ಯಾವುದು ಬರ್ಬೋದು ಅಂತ. ಇಲ್ಲೇ ನೋಡಿ, ಆಕಾಶಕ್ಕೆದ್ದು ನಿಂತ ಪರ್ವತ ಹಿಮ ಮೌನದಲ್ಲಿ, ಕರಾವಳಿಗೆ ಮುತ್ತ ನೀಡುವ ಪೆರ್ದೆರೆಗಳ ಗಾನದಲ್ಲಿ, ಬಯಲ ತುಂಬ ಹಸಿರ ದೀಪ ಹಚ್ಚಿ ಹರಿವ ನದಿಗಳಲ್ಲಿ, ನೀಲಿಯಲ್ಲಿ ಹೊಗೆಯ ಚಲ್ಲಿ ಯಂತ್ರಘೋಷವೇಳುವಲ್ಲಿ, ಕಣ್ಣು ಬೇರೆ ನೋಟ ಒಂದು ನಾವು ಭಾರತೀಯರು ಅಂತಕ್ಕಂಥದ್ದು. ಇದು ಭಾರತೀಯತೆ ಪದ್ಯದಲ್ಲಿ ಬರ್ತಕ್ಕಂತಹ ಇದು ಚರಣ. ಇದು ಮೊದಲನೇದು. ಅಥವಾ ಅದನ್ನು ಬಿಟ್ಟರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಇದು ಗಾದೆ ಮಾತು ಪೂರ್ಣಗೊಳಿಸಿ ಅಂತಿದೆ. ಇದು ಗಾದೆ ಪೂರ್ಣಗೊಳಿಸಿ, ಗಾದೆ. ಅಥವಾ ಈ ಸಾರಾಂಶ ಬರಿಬೋದು, ಅಥವಾ ನೀವು ಗಾದೆಯನ್ನು ವಿಸ್ತರಿಸಿ ಬರೆಯಿರಿ ಅಂತ ಕೊಟ್ಟರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಸುಲಭ ಇರೋದೇ ಕೊಡ್ತಾರೆ, ಎಲ್ಲ ಮಕ್ಕಳಿಗೆ ಅನುಕೂಲವಾಗಿರ್ತಕ್ಕಂಥದ್ದು. ನಾನು ಈ 2 ಪ್ರಶ್ನೆ ಪತ್ರಿಕೆ ಮಾಡಿದ್ದೀನಿ. ಇದು FA2ಗೆ ಸಾಕು ಅನಿಸುತ್ತೆ. ನಮಸ್ಕಾರ.